Hey guys, very good evening, my dear, awesome, lovely, प्यारे बच्चों. How are you, my dear student? So welcome back to the channel. GST last part of the chapter number 1. But ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗಿಲ್ಲಪ್ಪ ಅಂದರೆ ರೈಟ್ ಜಾಯಿನ್ ಆಗಿ. ಎದಕ್ಕಂದರೆ ಗೈಸ್ ಡೈಲಿ ನಾವು ಕ್ಲಾಸಸ್ ತಗೋತಾ ಇದ್ದೀವಿ. GST ಆಯಿತು, ಇನ್ಕಮ್ ಟ್ಯಾಕ್ಸ್ ಆಯಿತು, ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಆಯಿತು. ಆಲ್ ದ ಯೂನಿವರ್ಸಿಟೀಸ್ ಇನ್ ಕರ್ನಾಟಕದವ್ರಿಗೆ, ಸ್ಪೆಷಲಿ ಬಿಕಾಮ್ದವ್ರಿಗೆ ನಾವಂತೂ ಕ್ಲಾಸಸ್ಸಲ್ಲಿ ಡೀಟೇಲ್ ಆಗಿ ತೊಗೋತಾ ಇದ್ದೀವಿ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ್ಯಾಟ್ ಡೈಲಿ ಕ್ಲಾಸಸ್ಗೆ ಜಾಯಿನ್ ಆದರೆ ಏನಾಗುತ್ತೆ, ನಿಮಗೆ ಅಪ್ಡೇಟ್ ಸಿಗುತ್ತೆ ಆ್ಯಂಡ್ ರಿಸಲ್ಟ್ ಅಂತೂ ಗ್ಯಾರಂಟಿ ಇದೆ. ಐ ನೋ ದ್ಯಾಟ್ GST ಅಂತೂ ಭಾಳ ಜನಕ್ಕೆ ತಲೆನೋವು ಆಗಿದೆ, ಬಟ್ ದಿಸ್ ಟೈಮ್ ವಿಲ್ ಎನ್ಶೋರ್ ದ್ಯಾಟ್ ದಿಸ್ ತಲೆನೋವು ಅನ್ನೋ ಕಡಿಮೆ ಅಲ್ಲ, ಪೂರಾನೇ ಕ್ಲಿಯರ್ ಮಾಡಬೇಡ. ಹೌದಪ್ಪ, ನಮ್ಮ ಹತ್ರ ಇದೆ ಅಮೃತಾಂಜನ್. ಸೊ ಜಾಯಿನ್ ಆಗಿ, ರೈಟ್. ಸೊ ಈಗ GSTದಲ್ಲಿ ನಾನು ನಿನ್ನೆ ಅಗ್ರಿಗೇಟ್ ಟರ್ನ್ ಓವರ್ ರೇಷಿಯೋ, ಅಗ್ರಿಗೇಟ್ ಯಾವ ರೀತಿ ಫೈಂಡ್ ಮಾಡಬೇಕು, ಅಗ್ರಿಗೇಟ್ ಟರ್ನ್ ಓವರನ್ನು ಯಾವ ರೀತಿ ಫೈಂಡ್ ಮಾಡ್ತೀವಿ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಹಾಯ್ ಅಶ್ವಿನಿ, ಹಾಯ್ ನೀರು, ಹೌ ಆರ್ ಯು ಮೈ ಬಾಯ್? ಸೊ ಅದೇ ರೀತಿ ಈಗ ನಾವು ಡಿಸ್ಕಸ್ ಮಾಡೋಣ. ಟರ್ನ್ ಓವರ್ ಆದಮೇಲೆ ಇವತ್ತು ಲಾಸ್ಟ್ ಇದು, ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಮುಂಚೆ, ರೈಟ್, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ವಿಲ್ ಎನ್ಶೋರ್ ದ್ಯಾಟ್ ಯು ಗೆಟ್ ಆಲ್ ದ ಕಾನ್ಸೆಪ್ಟ್ ಇನ್ ವೆರಿ ಸಿಸ್ಟಮೆಟಿಕ್ ಆಗಿ, ಡಿಟೇಲ್ ಆಗಿ, ರೈಟ್. ಸೊ ಡೈಲಿ ಕ್ಲಾಸಸ್ಗೆ ಬನ್ನಿ, ಲೈವ್ ಕ್ಲಾಸ್ಗೆ ಬನ್ನಿ. ಈಗ ಬಚ್ಚೋ, yesterday we have solved some 2 questions, right? ಹೌದಲ್ಲ, ಹೌದು ಇಲ್ಲ? ಸೊ ಲೆಟ್ ಸ್ಟಾರ್ಟ್ ದ ಥರ್ಡ್ ಕ್ವಶನ್. ನೋಡಿ ಹೆಂಗಿರ್ತದೆ, ಒಂದು ನಿಮಿಷ ಶೇರ್ ಮಾಡ್ತೀನಿ ಲಿಂಕ್. ಒಂದು ನಿಮಿಷ. ವೇರ್ ಈಸ್ ಮೈ ನೋಟ್ಸ್? Okay, I have notes here. हाँ जी. ಈಗ ಬಚ್ಚೋ ಬರ್ಕೊಟ್ಟಿಪ್ಪ ಸಪ್ಲೈ ಬಗ್ಗೆ ನೋಡೋಣ. ಆ್ಯಂಡ್ ಆಸ್ ಎ ಟೋಲ್ ಯು, ರೈಟ್, ಎಕ್ಸಾಂಪಲ್ ಸಪ್ಲೈ, ಕಂಟಿನ್ಯೂಸ್ ಸಪ್ಲೈ, ಝೀರೋ ರೇಟ್ ಸಪ್ಲೈ, ನೀನು ಸ್ವಲ್ಪ ಕ್ವಶನ್ಸ್ ಬಂದಿದ್ವಲ್ಲ, ಬಟ್ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಮೈ ಹಿಯರ್. ಈಗ ಸಪ್ಲೈ ಅಂದ್ರೆ ಏನ್ರಿ? ಮೋಸ್ಟ್ ಪ್ರಾಬ್ಲಿ ಸೇಲ್. ಅದು ಮೋಸ್ಟ್ ಪ್ರಾಬ್ಲಿ ಏನಾಗುತ್ತೆ, ಸೇಲ್ ಈಸ್ ಯೋರ್ ಸಪ್ಲೈ. ಹೌದಲ್ಲ? ಎಸ್ ಆರ್ ನೋ? ಸೇಲ್ ಈಸ್ ಯೋರ್ ಸಪ್ಲೈ. ಹಾಗಿದ್ದರೆ ಕ್ವಶನ್ಸ್ ಕೇಳ್ತಾರೆ ಸರ್, ಪಕ್ಕಾ ಕೇಳ್ತಾರೆ. ಸೊ ಇದ್ರ ಮೇಲೆ, ಸಪ್ಲೈ ಮೇಲೆ ಹೆಂಗೆ ಸರ್? ಬರ್ಕೊಡ್ರಪ್ಪ ಇಲ್ಲಿ. ಸ್ಕೋಪ್ ಆಫ್ ಸಪ್ಲೈ, ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಸಪ್ಲೈ. ಸಪ್ಲೈ ಇದು ಮೀನಿಂಗ್ ಆ್ಯಂಡ್ ಸ್ಕೋಪ್. ರೈಟ್, ಮೀನಿಂಗ್ ಆ್ಯಂಡ್ ಸ್ಕೋಪ್. ಈಗ ವಾಟ್ ಎಕ್ಸಾಕ್ಟ್ಲಿ ಸಪ್ಲೈ ಮೀನ್ಸ್ ನೋಡ್ರಿ. ಸಪ್ಲೈ ಅಂದರೆ ಸೇಲ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಬಾರ್ಟರ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಫ್ರಾಂಚೈಸಿ ಇರ್ಬೋದು, ಡಿಸ್ಪೋಸಲ್ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸ್ ಇರ್ಬೋದು, ಬೋತ್ ಇನ್ಕ್ಲೂಡಿಂಗ್ ಇಂಪೋರ್ಟ್ ಆಫ್ ದಿ ಸರ್ವಿಸಸ್ ರಿಲೇಟಿಂಗ್ ಟು ಬಿಸ್ನೆಸ್, ಅದೆಲ್ಲ ಇರ್ಬೋದು. ಕ್ವಶನ್ ಕೇಳ್ತಾರೆ ಸರ್, 100% ಕ್ವಶನ್ ಕೇಳ್ತಾರೆ. ಸೊ ಏನಂತ, ವಾಟ್ ಈಸ್ ಸಪ್ಲೈ ಅಂತ ಬರ್ಕೊಡ್ರಿ. ವಾಟ್ ಈಸ್ ಸಪ್ಲೈ ಅಂತ ಕೇಳ್ತಾರೆ ಕ್ವಶನ್. ಪಕ್ಕಾ ಕ್ವಶನ್ ಇದೆ ಸರ್. ಹೌದಪ್ಪ, 100% ಪಕ್ಕಾ ಇದೆ. ಸೊ ವಾಟ್ ಡು ಯು ಮೀನ್ ಬೈ ಸಪ್ಲೈ? ಈಗ ಸಪ್ಲೈ ಮೀನ್ಸ್ ಬರ್ಕೊಡ್ರಿಪ್ಪ. ಸಪ್ಲೈ ಮೀನ್ಸ್ and it includes sales, purchase, and exchange, barter, lease, license, right, franchisee
or disposal of or services. Disposal of goods or services, or both, including import of services, right, relating to business. ಇದೆಲ್ಲ ಏನಾಗ್ತವೆ, ಇದು ಸಪ್ಲೈದಲ್ಲಿ ಬರ್ತವೆ. ಸಪ್ಲೈ ಅಂದರೆ ಗೊತ್ತಿರಬೇಕಾಗತ್ತೆ. ಇಫ್ ಯು ಡೋಂಟ್ ನೋ ಸಪ್ಲೈ ಮೀನ್ಸ್ ಅಗೇನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸಪ್ಲೈನೇ ಗೊತ್ತಿಲ್ಲ ಅಂದರೆ ಇದು ಗೊತ್ತಾಗಿಲ್ಲ. ನೋಡ್ರಿ, ಅಲ್ಟಿಮೇಟ್ಲಿ ಏನಾಗುತ್ತೆ, ಸಪ್ಲೈ ಅಂದರೆ ಏನಾಗಬಹುದು? ಸಪ್ಲೈ ಅಂದರೆ ಕೇಳ್ರಿ, ಸಪ್ಲೈ ಅಂದರೆ ಇಲ್ಲಿ ನಾವು ಹೇಳ್ಬೋದು ಏನಂದರೆ, ಇಟ್ ಕ್ಯಾನ್ ಬಿ ಅ ಸೇಲ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಬಾರ್ಟರ್ ಇರ್ಬೋದು. ಎಕ್ಸ್ಚೇಂಜ್ ಅಂದರೆ ಗೂಡ್ಸ್ ತಗೊಳ್ತಾ ಇದ್ರಿ, ಬಾರ್ಟರ್ ಅಂದರೆ ದಟ್ ಇಸ್ ವಾಟ್ ಎಕ್ಸ್ಚೇಂಜ್ ಆಗಿರ್ಬೋದು. ಬಾರ್ಟರ್ ಮೀನ್ಸ್ ವಸ್ತುವನ್ನು ತೊಗೊಂಡು ವಸ್ತು ತೊಗೊಳ್ತಾ ಇದ್ರಿ. ಲೀಸ್ ಲೈಸೆನ್ಸ್ ಇರ್ಬೋದು, ಫ್ರಾಂಚೈಸಿ ಇರ್ಬೋದು, ಡಿಸ್ಪೋಸಲ್ ಆಫ್ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಬೋತ್ ಇನ್ಕ್ಲೂಡಿಂಗ್ ಇಂಪೋರ್ಟ್ ಮತ್ತು ಇಂಪೋರ್ಟ್ ಆಫ್ ಸರ್ವಿಸ್ ಇರ್ಬೋದು. ಆಲ್ ದ್ಯಾಟ್ ಈಸ್ ಯುವರ್ ಸಪ್ಲೈ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಹಾಗಿದ್ರೆ ಸರ್ ನೆಕ್ಸ್ಟ್ ಏನು ನೋಡ್ರಿ, ಈ ಸಪ್ಲೈ ಇದೆಯಲ್ಲ, ಈ ಸಪ್ಲೈ ಇದೆಯಲ್ಲ, ಆ ಸಪ್ಲೈ ಟ್ಯಾಕ್ಸೇಬಲ್ ಇದೆಯೋ ಇಲ್ಲ, ದಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಸಪ್ಲೈ ಮೇಲೆ GST ಅಪ್ಲೈ ಆಗುತ್ತೋ ಇಲ್ಲ ಅದು ಕೂಡ ಮಾಡಬೇಕಲ್ಲ ಚಕ್ಕ ನಾವು. ಸೊ ಅದಕ್ಕೆ ಬರ್ಕೊಡ್ರಿ ಟ್ಯಾಕ್ಸೇಬಲ್ ಸಪ್ಲೈ ಅಂತ. ಸಪ್ಲೈ ಯಾವಾಗುತ್ತೆ? ಸಪ್ಲೈ ಯಾವಾಗುತ್ತೆ ಅಂದರೆ ಅದರ ಮೇಲೆ ರೈಟ್ GST ಅಪ್ಲಿಕೇಬಲ್ ಆಗುತ್ತೋ ಇಲ್ಲ. ಇಫ್ GST ಅಪ್ಲಿಕೇಬಲ್ ಆಗ್ತಾ ಇದೆ ಅದಕ್ಕಂತೀವಿ ಟ್ಯಾಕ್ಸೇಬಲ್ ಸಪ್ಲೈ. ಅಂದ್ರೆ ಏನ್ರಿ ಸರ್ ನೋಡ್ರಿ, ಟ್ಯಾಕ್ಸೇಬಲ್ ಸಪ್ಲೈ, ರೈಟ್, ಟ್ಯಾಕ್ಸೇಬಲ್ ಸಪ್ಲೈ refers to a supply of goods and services which is chargeable under GST. ಹಾಗಿದ್ರೆ ಯಾವುದು ಸಪ್ಲೈ ಮೇಲೆ GST ಬರ್ತಾ ಇದೆ? ಅಶ್ವಿನಿ ಕೇಳಮ್ಮ, ಯಾವುದು ಸಪ್ಲೈ ಮೇಲೆ GST ಬರುತ್ತೆ ಅದಕ್ಕಷ್ಟೇ ಸಪ್ಲೈ ಅಂತೀವಿ. ಯಾವುದು ಸಪ್ಲೈ ಮೇಲೆ GST ಬರೋದಿಲ್ಲ ಅದಕ್ಕೆ ಸಪ್ಲೈ ಅನ್ನಂಗಿಲ್ಲ. ಅಂದರೆ ಯಾವುದೇ ಪರ್ಚೇಸ್ ಇರ್ಬೋದು, ಸೇಲ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಬಾರ್ಟರ್ ಇರ್ಬೋದು, ಲೈಸೆನ್ಸ್ ಇರ್ಬೋದು, ಲೀಸ್ ಲೈಸೆನ್ಸ್ ಇರ್ಬೋದು, ಫ್ರಾಂಚೈಸೀಸ್ ಇರ್ಬೋದು, ಡಿಸ್ಪೋಸಲ್ ಆಫ್ ದಿ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಎರಡೂ ಇರ್ಬೋದು. ಬಟ್ ಆದರೆ ಅದರ ಮೇಲೆ GST ಇಲ್ಲ ಅಂದರೆ ಸಪ್ಲೈ ಅನ್ನಂಗಿಲ್ಲ ನಾವು ಅದಕ್ಕೆ. ಗೊತ್ತಾಗಿದೆ? ಅದರ ಮೇಲೆ GST ಇದೆಯಪ್ಪ ಅಂದರೆ 100% ದ್ಯಾಟ್ ಈಸ್ ಕಾಲ್ಡ್ ಆಸ್ ಸಪ್ಲೈ. ಅರ್ಥ ಆಗಿದೆ ಬಚ್ಚಾ? ಅರ್ಥ ಆಗಿದೆ? ಎಷ್ಟು ಬರೀಮ್ಮ ಬೇಗ ಹೇಳಮ್ಮ. ಅಂಡರ್ಸ್ಟ್ಯೂಡ್? ಹಾಗಿದ್ರೆ ಏನು ಸರ್? ಎಕ್ಸೆಂಪ್ಟೆಡ್ ಸಪ್ಲೈ ಆರ್ ಸಪ್ಲೈ ವಿಚ್ ಈಸ್ ಸಬ್ಜೆಕ್ಟ್ ಟು which is not levied GST is not treated as supply. ನೆನಪಿಕೊಡ್ರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏನ್ರಿ ಸರ್ ಇಲ್ಲಿ ನೋಡ್ರಿ, ಎಕ್ಸೆಂಪ್ಟೆಡ್ ಸಪ್ಲೈ ಮೀನ್ಸ್ ಅದು ಸಪ್ಲೈ ವಿಚ್ ಇಸ್ ನಾಟ್, ಯಾವುದೇ ಸಪ್ಲೈ ಮೇಲೆ GST ಇಲ್ಲ ಅದಕ್ಕೆ ನಾವು ನಾಟ್ ಟ್ರೀಟೆಡ್ as ಸಪ್ಲೈ, ಅದಕ್ಕೆ ಸಪ್ಲೈ ಅನ್ನಂಗೆ ಇಲ್ಲ. ಇಟ್ ಕೆನ್ ನಾಟ್ ಬಿ ಕಾಲ್ಡ್ ಆಸ್ ಅ ಸಪ್ಲೈ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಸಪ್ಲೈ ಆಯಿತು ಸರ್. ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡ್ರಿ, ಝೀರೋ ರೇಟ್ ಸಪ್ಲೈ. ಈಗ ಝೀರೋ ರೇಟ್ ಸಪ್ಲೈ ಅಂದ್ರೆ ಏನ್ರಿ ಸರ್? ನೋಡಿ, ಝೀರೋ ರೇಟ್ ಸಪ್ಲೈ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪ್ಮೆಂಟ್ದಲ್ಲಿ ಆಯಿತು, ರೈಟ್. ಅಲ್ಲೇ ಯಾವುದೇ ಥರದ ಗೂಡ್ಸ್ ಅಂಡ್ ಸರ್ವಿಸ್ ಸಪ್ಲೈ ಮಾಡ್ತಾ ಇದ್ದೀನಿ SEZ ಝೋನ್ದಾಗ. ಅಂದರೆ ಇಟ್ ಈಸ್ ಸಪ್ಲೈ ಆನ್ ವಿಚ್ ನೋ ಟ್ಯಾಕ್ಸ್ ಈಸ್ ಪೇಬಲ್. ಇದರ ಮೇಲೆ ಟ್ಯಾಕ್ಸ್ ಕೊಡೋ ಜರುತ್ತಿಲ್ಲ. ಬಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪರ್ಟೇನ್ ಟು ದ್ಯಾಟ್ ಸಪ್ಲೈ ಇಸ್ ಅಡ್ಮಿಸಿಬಲ್. ಇದ್ರ ಮೇಲೆ ಏನಾಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC ತಗೋಬಹುದು ನಾವು. ಅಂದ್ರೆ ಏನ್ರಿ, ನಾವು ಕ್ಲೇಮ್ ಮಾಡ್ಕೋಬಹುದು. ಝೀರೋ ರೇಟ್ ಸಪ್ಲೈ ಮೀನ್ಸ್ ಇಲ್ಲೇ ಟ್ಯಾಕ್ಸ್ ಈಸ್ GST ಇರಂಗಿಲ್ಲ, ಆನ್ ವಿಚ್ ನೋ ಟ್ಯಾಕ್ಸ್ ಇಸ್ ಪೇಬಲ್, ರೈಟ್. ಝೀರೋ ಅಲ್ಲ, ಝೀರೋ ರೇಟ್ ಅಂದ್ರೆ ಏನ್ರಿ ಸರ್? ನೋಡಿಲೆ,
it is a supply on which no tax is payable but input tax credit pertaining to that supply is admissible. ಹೌದಪ್ಪ ಬರ್ತಿದೆ ಸರ್. ಉದಾಹರಣೆಗೆ ಎಕ್ಸ್ಪೋರ್ಟ್ ಆಫ್ ದಿ ಗೂಡ್ಸ್, ಫಾರ್ ಎಕ್ಸಾಂಪಲ್ export of the goods, right? Supply of goods or services to SEZ, developer, special economic zones ಅಂತಾರಲ್ಲ ಅಲ್ಲಿ ಬರ್ತದೆ, ರೈಟ್? ಇದಕ್ಕಂತೀವೇನ್ರಿ ಝೀರೋ ರೇಟ್ ಸಪ್ಲೈ. ಅರ್ಥ ಆಗಿದೆ? ಅರ್ಥ ಆಗಿದೆ. ನೆಕ್ಸ್ಟ್ exempted, exempted supply. ಅರ್ಥ ಆದ್ರೆ ಪ್ಲೀಸ್ ಎಸ್ ಅಂತ ಬರೀ ಪಬ್ಲಿಕ್. ಈಗ ಐ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಬಚ್ಚು. ಎಸ್ ಸರ್, ವೆರಿ ಗುಡ್, ನೋ ಡೌಟ್. exempted supply ಅಂದರೆ ಇಲ್ಲಿ ಟ್ಯಾಕ್ಸ್ ಇರಂಗಿಲ್ಲ ನಮಗೆ. These are the supply of the goods and services which are not taxable under section under GST. Okay, next sir, continuous supply ಬರ್ಕೊಡ್ರಿ. continuous supply ವಾಟ್ ಡು ಯು ಮೀನ್ ಬೈ ಕಂಟಿನ್ಯೂಸ್ ಸಪ್ಲೈ? ನಿರಂತರವಾಗಿರ್ತೈತಿ ಅಂದರೆ ರೀಕಂಡ್ ಬೇಸಿಸ್ ಮ್ಯಾಗೆ ಒಂದು ಅಗ್ರಿಮೆಂಟ್ ಇರ್ತಲ್ಲ, ಒಂದು ಕಾಂಟ್ರಾಕ್ಟ್ ಇರ್ತೈತಿ, ಒಂದು ಅಗ್ರಿಮೆಂಟ್ ಇರ್ತೈತಿ. ಆ ಅಗ್ರಿಮೆಂಟ್ದಾಗ ಏನಾಗುತ್ತೆ ರೀ, ಸಪ್ಲೈ ಕಂಟಿನ್ಯೂಸ್ ಆಗಿ. ಉದಾಹರಣೆಗೆ so many things we have, electricity supply, water supply, ಪ್ರತಿ ವರ್ಷ ಏನಿರುತ್ತೆ ರೆಗ್ಯುಲರ್ ಆಗಿ ಕೊಡ್ತೀವಿ ಅದನ್ನು, ಹೌದಲ್ಲ? ಹೌದಲ್ಲ? ಸೊ ಇಟ್ ಮೀನ್ಸ್ this it means a supply of the goods which is provided regular basis under a contract. Such supply, ಈಗ ನೋಡ್ರಿ ಮನಿಗೆ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ, ಉದಾಹರಣೆಗೆ ಹೇಳ್ತೀನಿ. ಮನಿಗೆ ಏನು ಮಾಡ್ತಾ ಇದ್ದಾರೆ? ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿರುತ್ತೆ, ಹೌದಲ್ಲ? ದಾಟ್ ಈಸ್ ರೆಗ್ಯುಲರ್ ಆಗಿರ್ತೈತಿ. ಅದೇ ರೀತಿ ಇದೆ ಸೋ ಮೆನಿ ಪ್ರೊವೈಡೆಡ್ ರೆಗ್ಯುಲರ್ ಬೇಸಿಸ್ ಅಂಡರ್ ಕಾಂಟ್ರಾಕ್ಟ್. ಯಾ such supply may be made by means of ಏನ್ರಿ ವೈರ್, ಕೇಬಲ್ ಸಪ್ಲೈ ಇರುತ್ತಲ್ಲ, ಎಂಟರ್ಟೈನ್ಮೆಂಟ್, ಪೈಪ್ಲೈನ್, ಹೌದಲ್ರಿ? ಪೈಪ್ಲೈನ್ ಅದೆಲ್ಲ ಬರ್ತವೆ. ಫಾರ್ ಎಕ್ಸಾಂಪಲ್ electricity, water supply, right? ಅರ್ಥ ಆಗಿದೆ ಬಚ್ಚು? ಯಾರೆಲ್ಲ ಯೂಟ್ಯೂಬ್ದಾಗ ನೋಡ್ತಾ ಇದ್ದೀರಿ, ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್, ಜಾಯಿನ್ ಆಗಿ ರಿಯೋ ಅಕಾಡೆಮಿಗೆ. ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಎಲ್ಲವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಮನೆಯಲ್ಲಿ ಕುಂತು ಆರಾಮ್ ಪಾಸ್ ಆಗ್ಬೋದು. ರಿಸಲ್ಟ್ ಅಂತೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಮತ್ತೇನು ಬೇಕಪ್ಪ ನಿಮಗೆ? all the universities in Karnataka ನೋಡ್ರಿ, ಇನ್ಕಮ್ ಟ್ಯಾಕ್ಸ್ 3 ಚಾಪ್ಟರ್ ಆಗಿದಾವೆ. ಈಗ
ನಾಲ್ಕನೇ ಚಾಪ್ಟರ್ ವೆರಿ ಸೂನ್ ವಿ ಗೋನ್ ಟು ಸ್ಟಾರ್ಟ್. ಬಟ್ ಈ ವಾರ ಇನ್ಕಮ್ ಫ್ರಮ್ ಸ್ಯಾಲರಿ ಮುಗಿಸ್ತಾ ಇದೀವಿ. ಇದು ಕೂಡ ಇವತ್ತು ಆ್ಯಂಡ್ ನಾಳೆ ತನಕ ಮುಗಿಸ್ಬಿಡ್ತೀನಿ. ಕರೆಕ್ಟ್. ಸೊ ರಿಮೆಂಬರ್ ಒನ್ ಥಿಂಗ್ ಗೈಸ್, ಕಂಪ್ಲೀಟ್ ಸಿಲೆಬಸ್ ಬೇಕಪ್ಪ ಅಂದರೆ ಜಾಯಿನ್ ಆಗಬೇಕಾಗತ್ತೆ ರಿಯೋ ಕ್ಲಾಸಸ್ಗೆ ವಿದೌಟ್ ಫೇಲ್. ಆಲ್ ರೈಟ್. ಸೊ ನೆಕ್ಸ್ಟ್ ಏನು ಸರ್, ಇಂಟ್ರೆಸ್ಟ್ ಡೌನ್ಲೋಡ್ ಮಾಡ್ಕೊಡ್ರಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ, ಜಾಯಿನ್ ಆಗಿ. ಮತ್ತೇನಿದೆ, ವೆರಿ ಈಸಿ. ಫೀಸ್ ಈಸ್ ಆಲ್ಸೋ ಲೆಸ್ ಇದೆ. ಈಗ ಇಂಟರ್ಸ್ಟೇಟ್ ಸಪ್ಲೈ ಅಂದರೆ ಏನ್ರಿ ಸರ್? ವೇರ್ ಲೊಕೇಶನ್ ಆಫ್ ಸಪ್ಲೈಯರ್. ನೋಡ್ರಿ, ಇಂಟರ್ಸ್ಟೇಟ್ ಸಪ್ಲೈ ಅಂದರೆ ಎರಡು ಸ್ಟೇಟ್ ನಡುವೆ. ಹೌದಾ, ಬೈಕ್ ಬೇಕಾ? ಸ್ಕೂಟರ್? ಹಾಂ, ಇಲ್ಲ ಅವ್ರಿಗೆ ಹೇಳಿ ಲೇಟ್ ಆಗ್ತಾವ ಅಂತ ಯಾರೊಬ್ರಿಗೆ ಸ್ವಲ್ಪ ಅದು ಮಾಡೋಣ ಪಾಸ್ ಅದನ್ನೇ ಮಾತಾಡಬೇಕು. ಆಯ್ತು ಸರ್, ಥ್ಯಾಂಕ್ ಯು. ಪ್ರಿನ್ಸಿಪಲ್ ಥಾಟ್. ಹೌದು, ರೈಟ್ ಸರ್. 8 ಬರ್ರಿ. ಸಾರಿ ಗೈಸ್, interstate supply. What do you mean by interstate supply? Interstate supply andre supply of the goods and services takes place between two different states. Barkodri. Interstate supply is supply of goods and services are in two different states or in different union territories. Or in a different okay ಇಷ್ಟು ಸಾಕು. ಈಗ ಟೂ ಸ್ಟೇಟ್ಸ್ ಇದ್ರೆ ಅದಕ್ಕಂತೇವಿ ಇಂಟರ್ಸ್ಟೇಟ್ ಸಪ್ಲೈ ಅಂತೀವಿ ಸರ್. ನೆಕ್ಸ್ಟ್ ಏನು, ಇಂಟರಾ ಸ್ಟೇಟ್. ಇಂಟ್ರಾಸ್ಟೇಟ್ ಸಪ್ಲೈ. ಹಲೋ, ನಮಸ್ತೆ. ಹಾಂ ರೀ, ಯಾವ ಕ್ಲಾಸ್? ಕ್ಲಾಸ್ ಇದೆಯಲ್ಲ ಈಗ. Okay guys, let's start now. Interstate supply. ಈಗ ವಾಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ? ಇಂಟ್ರಾಸ್ಟೇಟ್ ಅಂದ್ರೆ ನೋಡ್ರಿ, ವೇರ್ ದ ಲೊಕೇಶನ್ ಆಫ್ ದಿ ಸಪ್ಲೈಯರ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ and place of supply are in the same state, one state dagiರುತ್ತೆ, or same union territory. It is interstate supply ಆಗುತ್ತೆ. ಹೌದಲ್ರಿ? ಹೌದಲ್ಲ? ಸೊ ದಿಸ್ ಇಸ್ ಕಾಲ್ಡ್ ಇಂಟರಾಸ್ಟೇಟ್ ಸಪ್ಲೈ. ವಿದಿನ್ ದ ಸ್ಟೇಟ್ ಇರ್ತೈತಿಲ್ಲ. ಓಕೆನಾ? ಓಕೆನಾ ಬಚ್ಚ? ಅರ್ಥ ಆಗಿದೆಯಾ? ಸೊ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ, ಮಾಡೋ ಮತ್ತೆ ರಿಪೀಟ್ ಆಗುತ್ತದು. ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿರಲಿ. ಮುಂದೆ ಹೋಗ್ಲಾ ಬಚ್ಚು? ಕ್ಯಾನ್ ಐ ಗೋ ಫಾರ್ ದ ನೆಕ್ಸ್ಟ್?
ನೆಕ್ಸ್ಟ್ ಕಾಂಪೋಸಿಟ್ ಸಪ್ಲೈ. ಈ ಕಾಂಪೋಸಿಟ್ ಸಪ್ಲೈ ಅಂದರೆ ನೋಡ್ರಿ ಹೆಂಗಿದೆ ಅಂದರೆ ಇಟ್ ಈಸ್ ಲೈಕ್ ಮಿಕ್ಸ್ಚರ್ ವೆನ್ ಟೂ ಆರ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ which are naturally bundled in ordinary course of business and supplied in conjunction with each other in the same time for single price. ಅಂದರೆ ಗೂಡ್ಸ್ ಮತ್ತು ಸರ್ವಿಸ್ ಎರಡೂ ಸೇರಿಸಿ ಮೋರ್ ದೆನ್ ಒನ್ ಟೈಪ್ ಆಫ್ ದಿ ಗೂಡ್ಸ್ ಕೂಡಿಸಿ ನಾವು ಸಪ್ಲೈ ಮಾಡುವಾಗ, ಯಾವಾಗ ನಾವು ಸಪ್ಲೈ ಮಾಡ್ತೀವಲ್ಲ, ವೆನ್ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಸಪ್ಲೈಡ್, right, or supplied, goods and services which are naturally bundled, mix ಮಾಡೋಣ in ordinary course of business are supplied in conjunction with each other, conjunction with each other, right, at the time, at the same time, for one day price ಗೆ is called composite supply. is called composite supply ಅಂತ ಅದಕ್ಕೆ. ಈಗ ಗೂಡ್ಸ್ ಕೂಡ ಒಂದು ಸರ್ವಿಸ್ ಕೊಡ್ತಾರಲ್ಲ, ಉದಾಹರಣೆಗೆ ವಾಟ್ ಯು ಕ್ಯಾನ್ ಸೇ ದ್ಯಾಟ್, ಈಗ ನೋಡ್ರಿ ಹೆಂಗಿರುತ್ತೆ, ಈಗ ನೀವು ಒಂದು ಗೂಡ್ಸ್ ಅಲ್ಲ 2-3 ಗೂಡ್ಸ್ ತೊಗೋತಾರೆ. ಈಗ ರೀಸೆಂಟ್ಲಿ ನೋಡಿ ನಾನು ಒಂದು ಬೈಕ್ ತೊಗೊಂಡೆ, ಎಲೆಕ್ಟ್ರಿಕ್ ಬೈಕ್ ಏಥರ್ ತೊಗೊಂಡೆ ನಾನು. ಏಥರ್ ಕೂಡ ಏನು ಮಾಡ್ತಾರೆ ಅವರು, ಅದ್ರ ಕೂಡ ಅವರು ಪ್ರೋ ಪ್ಯಾಕು ಕೊಟ್ಟರು, ಅದ್ರ ಕೂಡ ಚಾರ್ಜರು ಕೊಟ್ಟರು, ಮತ್ತು ವಾರಂಟಿನ ಕೊಟ್ಟರು, ಪ್ಲಸ್ ಏನಾದರೆ. ಸೊ ಎಲ್ಲ ಒಂದು ಬಂಡಲ್ ಇದೆ, ಅದು ಕಂಪ್ಲೀಟ್ ಒಂದು ಬಂಡಲ್ ಇದೆ. ಸೊ ಅಂಥದಕ್ಕೆ ಕಾಂಪೋಸಿಟ್ ಸಪ್ಲೈ ಅಂತವೆ. ಗೂಡ್ಸ್ ಇದೆ ಬಟ್ ಒಂದು ಗೂಡ್ಸ್ ಇಲ್ಲ, ದೇರ್ ಆರ್ 2 ಆರ್ ಮೋರ್ ಗೂಡ್ಸ್, ಒಂದಕ್ಕಿಂತ ಹೆಚ್ಚಿಗೆ ಗೂಡ್ಸ್ ಇದಾವೆ, ಕರೆಕ್ಟ್. ಸೊ ಎಲ್ಲ ಸೇರಿಸಿ ಪ್ಲಸ್ ಸರ್ವಿಸ್ ಸೇರಿಸಿ ಮ್ಯಾಗೆ ಅದಕ್ಕೆ ಅಂತೀವಿ ಕಾಂಪೋಸಿಟ್ ಸಪ್ಲೈ ಅಂತ ಹೇಳ್ತೀವಿ. ಓಕೆನಾ, ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪೋಸಿಟ್ ಸಪ್ಲೈ. ಈಗ ನೀವು ಹಾಯ್ ಅಮೃತ, ಹವರ್ ಇವಿಡ, ಈಗ ಫ್ರಿಜ್ ನೀವು ತೊಗೊಳತ್ತೀರಿ, ರೈಟ್, ಅದ್ರ ಕೂಡ ಏನಾಗತ್ತಿರಪ್ಪ, ನಿಮಗೆ ಇನ್ಶೂರೆನ್ಸ್ ಕೊಡ್ತಾರೆ ಅವರು, ರೈಟ್, ವಾರಂಟಿ ಕೊಡ್ತಾರೆ. ಲ್ಯಾಪ್ಟಾಪ್ ಆಯಿತು, ಅದು ಕೂಡ ವಿಂಡೋಸ್ ಇದು ಕೊಡ್ತಾರೆ, ಸಾಫ್ಟ್ವೇರ್ ಕೊಡ್ತಾರೆ. ಸೊ ಇದಕ್ಕಂತೀವಿ ಕಾಂಪೋಸಿಟ್ ಸಪ್ಲೈ ಅಂತ. ಹೌದೋ ಇಲ್ಲ, ಹೌದೋ ಇಲ್ಲ. ನೆಕ್ಸ್ಟ್ ರೀ ಸರ್ ಮಿಕ್ಸ್ಡ್ ಸಪ್ಲೈ. ಮಿಕ್ಸ್ ಸಪ್ಲೈ ಅಂದ್ರೆ ಏನ್ರಿ, 2 ಆರ್ ಮೋರ್ ಗೂಡ್ಸ್ ಆರ್ ವಿಚ್ ಆರ್ ನಾಟ್ ನ್ಯಾಚುರಲಿ ಬಂಡಲ್, ಆ್ಯಕ್ಚುಲಿ ಇಲ್ಲದು ಬಟ್ ಮಿಕ್ಸ್ ಮಾಡ್ಕೊಡಾಕ್ತಾರೆ ಒಂದಕ್ಕೊಂದು ಫ್ರೀ ಅಂತ. ಅಂದ್ರೆ ಏನ್ರಿ, ಸಾಬೂನು ತೊಗೊಳಕ್ಕೆ ಹೊಂಟಿರಿ, ನಿಮ್ಗೆ ಟೂತ್ ಪೇಸ್ಟ್ ಕೊಡ್ತಾರೆ. 2 ಆರ್ ಮೋರ್ ಗೂಡ್ಸ್ ಅಥವಾ ಸರ್ವಿಸಸ್ ವಿಚ್ ಆರ್ ನಾಟ್ naturally bundled in ordinary course of business but mixed and supplied for single price is called mixed supply, right. ಇದಕ್ಕಂತೀವಿ ಮಿಕ್ಸ್ ಸಪ್ಲೈ ಅಂತ ಹೇಳ್ತೀವಿ. ಓಕೆನಾ, ಲೈಕ್ ಸಪ್ಲೈ ಪ್ಯಾಕೇಜ್ ಕನ್ಸಿಸ್ಟ್ ಆಫ್ ಫುಡ್ ಆಯಿತು, ಫುಡ್ ಕೂಡ ಸ್ವೀಟ್ ಕೊಡ್ತಾರಲ್ಲ, ಆಲ್ ದ್ಯಾಟ್ ಇಟ್ ಈಸ್. ಓಕೆನಾ, ಈಗ 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 ನೋಡಿ ಸ್ವಲ್ಪ ಲೆಟ್ ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇವತ್ತು ಈ ಚಾಪ್ಟರ್ನ ಮುಗಿಸೋಣ, ರೈಟ್. ವಿಲ್ ಫಿನಿಶ್ ಈ ಚಾಪ್ಟರ್. ಬಿಕಾಸ್ ನಾಳಿಂದ ನಾನು ಇನ್ಕಮ್ ಟ್ಯಾಕ್ಸ್ ತೊಗೋಬೇಕು ರೂಲ್ಸ್ ಪ್ರಕಾರ. ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ, ಥರ್ಸ್ಡೇನೂ GST ಆದರೆ ಈಗ ಏನಾಗುತ್ತೆ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ. ಅರ್ಥ ಆಗಿದೆಯಾ? ಅದಕ್ಕೆ ಅದನ್ನೇ ಈಗ ನೀವು ಆನ್ಸರ್ ಮಾಡಿದಿರೋದು. ಸ್ಟಾರ್ಟ್ ಆನ್ಸರಿಂಗ್ ದಿಸ್. ಸ್ಟೇಟ್ ವಿತ್ reasons whether GST is applicable
for the following goods and services. ಇದ್ರ ಮೇಲೆ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಬರುತ್ತೋ ಇಲ್ಲ ಅಂತ ಕೇಳ್ತಾರೆ ಅವರು. ಕೇಳ್ರಿ. ಟೆಲ್ ಮಿ ಅಲ್ಮಾನ್, ವಾಟ್ ಇಸ್ ದ್ಯಾಟ್? ಏನಾಯಿತು? ಅರ್ಥ ಆಗಿದೆಯಾ? ಡೌಟ್ ಇದೆಯಾ? ನೋ ಡೌಟ್? What is the doubt you have? नहीं कुछ बैठो देखना कैमरे की मैं क्या बोलना कैसे देखना. Hey अलमान क्या है? Mr. Rakesh transferred 1000 shares to Mr. Ravi for rupees 2 lakh. ಹೇಳ್ರಿ, ಇದರ ಮೇಲೆ GST ಬರುತ್ತೋ ಇಲ್ಲ? ಆನ್ಸರ್ ಬಚ್ಚೋ, ಇದರ ಮೇಲೆ GST ಬರಂಗಿಲ್ಲ. ನೋ GST ಈಸ್ ಅಪ್ಲಿಕೇಬಲ್. ಸರ್ ಎದಕ್ಕೆ? ಬಿಕಾಸ್ ಡಿಬೆಂಚರ್ ಅಲ್ಲ, ಶೇರ್ಸ್ ಈಸ್ ಅ ಸೆಕ್ಯೂರಿಟಿ and not within the definition of goods. ಈ ಗೂಡ್ಸ್ ಇಲ್ಲಪ್ಪ ಅಂದ್ರೆ ಅದ್ರ ಮೇಲೆ ಸಪ್ಲೈ ಬರಂಗಿಲ್ಲ. ನೆಕ್ಸ್ಟ್ ಮಿಸ್ಟರ್ Nagu sold his 2 acres of land for rupees 1 crore. GST ಬರ್ತೇನಪ್ಪ? ಇಲ್ಲ. ಇಲ್ಲಿದು ಮೂವೇಬಲ್ ಇಮ್ಮೂವೇಬಲ್ ಐಟಮ್ ಅಲ್ಲ. ಲ್ಯಾಂಡ್ ಈಸ್ ಫಿಕ್ಸ್ಡ್ ಅಸೆಟ್, ಇಮ್ಮೂವೇಬಲ್ ಪ್ರಾಪರ್ಟಿ and not covered by the term goods ಆಗಿ ಬರಂಗಿಲ್ಲ ಇದು. ಸೊ ಇದರ ಮ್ಯಾಗೂ ಕೂಡ ಏನಾಗುತ್ತೆ? ನೋ GST ಈಸ್ ಅಪ್ಲಿಕೇಬಲ್. ಬರ್ದ್ರ ಬಚ್ಚೋ? ಬೇಗ ಬೇಗ ಹೇಳ್ರಿ. Okay, Rio Studio made a videography of marriage and charged rupees 50,000. ನೋಡ್ರಿ, ಇದು ಸರ್ವಿಸ್ ಅಲ್ಲ, ಇದು ಹೌದಲ್ಲ? ಇದ್ರ ಮೇಲಾಗತ್ತೆ GST ಬರ್ತದೆ. ವಿಡಿಯೋಗ್ರಾಫಿ ಇದೆಯಲ್ಲ, ನೆನಪಿಟ್ಕೊಡ್ರಿ. ವಿಡಿಯೋಗ್ರಾಫಿ ಈಸ್ a service, hence GST is applicable. Okay na? Okay, ಬೇಗ ಬೇಗ ಹೇಳ್ರಿಪ್ಪ. ನೋ ಡೌಟ್ ಬಚ್ಚೋ. ಮುಂದೋಗ್ಲಾ? ಅಶ್ವಿನಿ ಟೆಲ್ ಮಿ ಬಚ್ಚಾ, ಅರ್ಥ ಆಗಿದೆಯಾ? ಡೌಟ್ ಇಲ್ಲಮ್ಮ?
ಇದ್ರ ಮೇಲೆ ಯಾವ ಥರದ ಕ್ವಶನ್ಸ್ ಕೇಳಬಹುದು ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡೋಣ. ಪಾಸಿಬಲಿ ಯಸ್ ಇದು ಕೂಡ ಕೇಳ್ಬೋದು ನೋಡ್ರಿ, ನೆನಪಿಟ್ಕೊಡ್ರಿ ಇದನ್ನು. ಕೇಳಲಿ, ಟೆಲ್ ಮಿ, state the reason, state with the reason whether following transactions are within the scope of GST or not. First, Govinda trader supply the grocery on 21/6/2022. He sold 90 quintals of wheat flour to Udyog Bazaar on credit ಇದೆ. ಏನಾಗುತ್ತೆ ಇದು? ಹೌದಪ್ಪ, wheat ಇದೆಯಲ್ಲ ಸಪ್ಲೈ ಆಗತ್ತೆ. ಸೊ wheat is a goods, ಕರೆಕ್ಟ್. wheat is a goods. ಈಗ wheat ಇದೆಯಲ್ಲ ಬಚ್ಚ, wheat ಏನಾಗುತ್ತೆ? ಗೂಡ್ಸ್ ಆಗುತ್ತೆ. ಈಗ wheat ಗೂಡ್ಸ್ ಆದರೆ wheat is a goods, ಸೊ ಏನಾಗುತ್ತೆ ಅದು? ಇವೆಂಟ್ ಆಫ್ ಸಪ್ಲೈ, ರೈಟ್. ಸೇಲ್ is event of supply, correct. So ಏನಾಗುತ್ತೆ? ಸೊ GST is applicable. ಅರ್ಥ ಆಗಿದೆಯಾ? ಅರ್ಥ ಆಗಿದೆನಮ್ಮ? ಇದ್ರ ಮ್ಯಾಗೆ GST ಬರುತ್ತೆ. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್, ಮಿಸ್ಟರ್ ಸೂರಜ್ ಈಸ್ ಅ ವೆಂಡರ್ ಆಫ್ ದಿ ಫ್ಲವರ್. he supplied flour to different consumers, received payment. ಹೌದಪ್ಪ, ಇದು ಕೂಡ ಏನಾಗುತ್ತೆ? GST ಬರುತ್ತೆ. ಬಿಕಾಸ್ ಸಪ್ಲೈ ನೋಡ್ರಿ, ಫ್ಲವರ್ ಇಸ್ ಆಲ್ಸೋ ಮೂವೇಬಲ್ ಪ್ರಾಪರ್ಟಿ ಅಲ್ಲ, ಹೌದಲ್ಲ? ಎಸ್ ಆರ್ ನೋ? ಸೆಕೆಂಡ್ ಪಾಯಿಂಟ್, ಫ್ಲವರ್ ಈಸ್ ಮೂವೇಬಲ್ ಪ್ರಾಪರ್ಟಿ. Flower is movable property, hence it is a goods. Sale is an event of supply. GST ಏನಾಗತ್ತಿಲ್ಲಿ? applicable. ಓಕೆನಾ? ಸರ್ ನೆಕ್ಸ್ಟ್ ಇದೆ. ಮಿಸ್ಟರ್ ಬಲವಂತ್ owns a house property in Girinagar, Dharwad. He let out the house to Ratan Mishra for doing the business at monthly rent of 30,000. ಇದೇನಾಗುತ್ತೆ ಅದು? ಇದು ನೋಡ್ರಿ, ಇಲ್ಲೇ ಲೆಟಿಂಗ್ ಅ ಹೌಸ್ ಪ್ರಾಪರ್ಟಿ ಇಸ್ ಅ ಸಪ್ಲೈ ಆಫ್ ಸರ್ವಿಸಸ್, ಹೆನ್ಸ್ GST ಇಸ್ ಅಪ್ಲಿಕಬಲ್ ಆಗುತ್ತೆ. ಬಟ್ letting the house for the business attract GST, but letting the house for residential ಇದೆಯಲ್ಲ exempt from GST. ಇಲ್ಲಿ ಏನಾಗುತ್ತಿಲ್ಲ ನೋಡ್ರಿ, ಬಿಸ್ನೆಸ್ ಇದೆಯಲ್ಲ. ಮಿಸ್ಟರ್ ಬಲ್ವಂತ್ owns a house at Girinagar, Dharwad. He let out the house to the Ratan Mishra for doing the business. ಈಗ ಬಿಸ್ನೆಸ್ ಮಾಡ್ಲಿಕ್ಕೆ ಇದೆ ಅಂತ ಏನಾಗುತ್ತೆ? ಅದು GST ಬರ್ತೈತಿ. ಅದು ಅವ ಮನಿ ಬಾಡಿಗೆ ಮೇಲೆ ಕೊಟ್ಟಿದ್ದಾನಂದ್ರೆ ಸ್ವಂತ ಇರಾಕ ಅದು ಆಗಂಗಿಲ್ಲ. ಬರ್ಕೊಡ್ರಿ. ಥರ್ಡ್ ಪಾಯಿಂಟ್, ಯಾವುದೇ ಮನಿ ಬಾಡಿಗೆ ಕೊಟ್ರೆ ಲೆಟ್ಟಿಂಗ್ ದ ಹೌಸ್ ಈಸ್ ಸರ್ವಿಸ್. ಏನಪ್ಪ ನನ್ನ ರೈಟಿಂಗು? letting the house property is a supply of services, hence GST is applicable. GST is applicable ಆಗುತ್ತೆ. letting the house for
residential purpose is exempt from GST. अर्थ ಆಗಿದೆಯಾ? अर्थ ಆಗಿದೆ बच्चों? Understood? ಹೇಳ್ರಿಮ್ಮ, no doubt? ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ಇದ್ರ ಮ್ಯಾಗಿದ್ದು ಕ್ವಶನ್ ಆನ್ಸರ್ ಡೆಫಿನೆಟ್ಲಿ ಒಂದು ಕ್ಲಾಸ್ ತಗೋತೀನಿ ಕ್ವಶನ್ಸ್ ಮಾಡಲಿಕ್ಕೆ, ಅದೇನು ಸಮಸ್ಯೆ ಇಲ್ಲ. ಬಟ್ ನಾಳಿಂದ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಇದೆ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದೆ. ಕ್ವಶನ್ ಆನ್ಸರ್ಸ್ಗೆ ಒಂದು ಕ್ಲಾಸ್ ತಗೋತೀನಿ, ನಾಟ್ ಅ ಪ್ರಾಬ್ಲಮ್. ಬಟ್ ಇಲ್ಲಿ ತನಕ ಅರ್ಥ ಆಗಿಲ್ಲ ಎಲ್ಲರಿಗೆ? ಟಿಲ್ ಹಿಯರ್ ಯು ಅಂಡರ್ಸ್ಟುಡ್ ರೈಟ್? ಸೊ ಗೈಸ್, ಐ ವಿಲ್ ಶೇರ್ ದಿಸ್ PDF ವಿತ್ ಯು. ಪ್ಲೀಸ್ ಪ್ರಿಂಟ್ಔಟ್ ತೆಗೆದು ಇಟ್ಕೊಡ್ರಿದ್ನ, ಬಿಕಾಸ್ ವಿ ಹ್ಯಾವ್ ಡನ್ ಆಲ್ ನೌ. ನಾಳಿಂದ ಏನಾಗುತ್ತೆ, ಮಂಡೇ ಆನ್ವರ್ಡ್ಸ್ ಐ ವಿಲ್ ಟೇಕ್ ನ್ಯೂ ಚಾಪ್ಟರ್. ಹಾಂ, ಯಾರೆಲ್ಲ ಯೂಟ್ಯೂಬ್ದಾಗ ನೋಡ್ತಾ ಇದ್ದೀರಿ ನೋಡಿರಿ, ಕಂಪ್ಲೀಟ್ ಸಿಲೆಬಸ್ ಬೇಕಪ್ಪ ಅಂದರೆ ಒಂದೇ ಶಾರ್ಟ್ದಲ್ಲಿ ಡಿಟೇಲ್ ಆಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಂದ್ರೆ ಗೈಸ್, ಎಸ್, ಜಾಯಿನ್ ಆಗಿ ರಿಯೋ ಅಕಾಡೆಮಿಗೆ. ಓನ್ಲಿ ಪ್ಲಾಟ್ಫಾರ್ಮ್ ವೇರ್ ಯು ಗೆಟ್ ಡೈಲಿ ಲೈವ್ ಕ್ಲಾಸಸ್, ಆಕ್ಸೆಸ್ ಟು ಸ್ಟಡಿ ಮಟೀರಿಯಲ್, ರೈಟ್? ಈಗ ಟೆಸ್ಟ್ ತೊಗೊಳ್ಳೋದು ಪ್ಲಾನ್ ಮಾಡ್ತಿದ್ದೀನಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇವತ್ತು ಟೈಮ್ ತೆಗಿತೀನಿ ನಮ್ಮ ಅದಕ್ಕೆ, ರೈಟ್? ಇವತ್ತು CA ಕ್ಲಾಸಸ್ ಇದ್ದಾವೆ, ತಗೋತೀನಿ ಅದನ್ನು ಕೂಡ. ಸೊ ನಾಳೆ ಇನ್ಕಮ್ ಟ್ಯಾಕ್ಸ್ ಇದೆ, ಜಾಯ್ನ್ ಆಗಿ 6:30ಗೆ और 6:15ಗೆ. ಯು ಹ್ಯಾವ್ ಕಾಸ್ಟ್ ಅಕಾರ್ಡಿಂಗ್ ಬಚ್ಚು, BCom 3rd ಸೆಮಿಸ್ಟರ್ದವ್ರಿಗೆ, ಮತ್ತು BCom 5th ಸೆಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿಗೆ. ಲೀಫೋ ಮೆಥಡ್ ಇದೆ, ಜಾಯ್ನ್ ಆಗಿರಿಪ್ಪ. ಓಕೆ ಬಚ್ಚೋ, ಚಲೋ ಗೈಸ್, ಬಾಯ್, ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.